ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಏನು ಕಂಪನಿಗಳು ಇತ್ತೀಚಿನ ದಿನಗಳಲ್ಲಿ ಚಾಲಕರುಗಳ ಮೇಲೆ ಆಗ್ತಿರ್ತಕ್ಕಂತಹ ಶೋಷಣೆಗಳು ಒಂದೆರಡಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಪ್ರಬಲವಾಗಿ ಹೋರಾಟ ಸ್ಟಾರ್ಟ್ ಮಾಡಿದ ಮೇಲೆ ಹಲವಾರು ಕೆಲವು ಬದಲಾವಣೆಗಳಾಗಿರ್ಬೋದು. ಈಗ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಕಾನೂನನ್ನು ತಗೊಂಡು ಬರಲಾಗಿದೆ. ಅದು ಗ್ರಾಹಕರುಗಳಿಗೆ ಅನುಕೂಲ ಆಗೋದು. ಒಂದು ಕಡೆ ಕಂಪನಿಗಳು ಗ್ರಾಹಕರುಗಳನ್ನ ಬಕ್ರಾ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಚಾಲಕರುಗಳ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಟಿಪ್ ಅಳವಡಿಕೆ ವಿಚಾರ ಇದೆ. ಇದು ಬಹುದೊಡ್ಡ ಆರೋಪ. ಇದು ಟಿಪ್ ಅಂತಕ್ಕಂತಹ ವಿಚಾರವನ್ನ ಅಗ್ರಿಗೇಟರ್ ಅಂಡರ್ನ ಕಂಪನಿಗಳು ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾನೂನಲ್ಲೇ ಇದೆ. ಟಿಪ್ ಅಂತಕ್ಕಂಥ ಪದವನ್ನ ಬಳಕೆನೆ ಮಾಡೋ ಹಾಗಿಲ್ಲ ಇವುಗಳು. ಅದೇನಿದ್ರು ರೈಡ್ ಕಂಪ್ಲೀಟ್ ಆದ ನಂತರದಲ್ಲಿ ಚಾಲಕರುಗಳು ನಮ್ಮ ಸೇವೆಯನ್ನು ನಂಬಿ ಅವರು ಇಷ್ಟಾನುಸಾರವಾಗಿ ಕೊಡ್ತಕ್ಕಂಥದ್ದಕ್ಕೆ ಅದನ್ನ ಟಿಪ್ ಅಂತಾರೆ. ಇವ್ರುಗಳು ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಬುಕ್ಕಿಂಗ್ ಮಾಡುವಾಗ ಮೊದಲೇ ಗ್ರಾಹಕರುಗಳ ಮೇಲೆ ಒತ್ತಡ ಹಾಕೋದು, ನೀವು ಟಿಪ್ ಅಳವಡಿಕೆ ಮಾಡಿ ಅಂತ. ಕೇಂದ್ರ ಸರ್ಕಾರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಕಂಪನಿಗಳ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟಿಪ್ ಅಂತಕ್ಕಂತಹ ಪದವನ್ನು ಕೂಡ ತಗೋಬಾರ್ದು. ಕಂಪನಿಗಳಲ್ಲಿ ಆ ಪದ ಅಂತಕ್ಕಂಥದ್ದೇ ಇರಬಾರ್ದು. ಚೂಸ್ ಆ್ಯಡ್ ಆನ್ ಆಗ್ಬೋದು, ಇಂಪ್ರೂವ್ ಯುವರ್ ಚಾನ್ಸಸ್ ಟು ಕ್ವಿಕ್ಕರ್. ನೋಡಿ, ಅವರು ನಮ್ಮನ್ನು ಯಾವ ರೀತಿಯಲ್ಲೆಲ್ಲ ಬಕರಾಗಳು ಮಾಡ್ತಾರೆ ಜನಗಳನ್ನ ಕಂಪನಿಗಳು ಅನ್ನೋದಕ್ಕೆ. ಈ ಯಾವ ಹೆಸರಿನಲ್ಲೂ ಕೂಡ ತಾವುಗಳು ಬುಕ್ಕಿಂಗ್ಗಳನ್ನ ತಗೊಳ್ಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಇವತ್ತು ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಇದರಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಒತ್ತಡ ಏರುವ ಪದ್ಧತಿಗಳ ಕಡಿವಾಣ. ಪ್ರಯಾಣಿಕರ ಮುಂಗಡವಾಗಿ ಟಿಪ್ ನೀಡಿದರೆ ಚಾಲಕರು ಈ ಟ್ರಿಪ್ ಸ್ವೀಕರಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಕೆಲವು ವೇದಿಕೆಗಳು ಸೂಚಿಸುತ್ತಿದ್ದವು. ಸಾಮಾನ್ಯ ರೈಡ್ ಪಡೆಯಲು ಪ್ರಯಾಣಿಕರು ಹೆಚ್ಚು ಹಣವನ್ನು ಪಾವತಿಸುವಂತೆ ಒತ್ತಡ ಹೇರುವ ಈ ವ್ಯವಸ್ಥೆಯನ್ನು ಸರ್ಕಾರ ಕುಶಲತೆಯಿಂದ ಪ್ರೇರೇಪಿಸುವ ಕ್ರಮವೆಂದು ಪರಿಗಣಿಸಿದೆ. ಈಗ ಬುಕ್ಕಿಂಗ್ಗೆ ಹೋದಾಗ ತನ್ನ ಪ್ಲಾಟ್ಫಾರ್ಮ್ನ ಇತರೆ ವಾಹನಗಳನ್ನು ಬಳಕೆ ಮಾಡಲಿ ಅನ್ನುವ ಉದ್ದೇಶದಿಂದ, ಉದಾಹರಣೆಗೆ ಒಬ್ಬರು ಗ್ರಾಹಕರು ಆಟೋನ ಬಳಕೆ ಮಾಡಬೇಕು, ಅವರು ಅದಕ್ಕೆ ಬುಕ್ಕಿಂಗ್ ಆಗಲಿ ಅಂತ ಕನ್ಫರ್ಮೇಷನನ್ನು ಕೊಟ್ಟರೆ ಸುಮ್ಮನೆ ರೌಂಡ್ ಹೊಡ್ಸೋದು. ಕನ್ಫರ್ಮೇಷನ್ ಇಲ್ಲಿ ಚಾಲಕರುಗಳು ರೋಡಲ್ಲಿ ಕೂತ್ಕೊಂಡೇ ಇರೋದು. ಆಮೇಲೆ ಹೋಗಿ ನಿಂತ್ಕೊಂಡು ಹೇಳೋದು, ನೀವು 50 ರೂಪಾಯಿ ಟಿಪ್ ಆ್ಯಡ್ ಮಾಡಿ, 100 ರೂಪಾಯಿ ಟಿಪ್ಪನ್ನು ಆ್ಯಡ್ ಮಾಡಿ, ಆಮೇಲೆ ಡ್ರೈವರ್ ತಗೊಳ್ತಾನೆ ಅಂತ. ಯಾವ ಡ್ರೈವರು ಕಂಪನಿಗಳ ಹತ್ರ ಹೋಗಿ ನೀವು ಟಿಪ್ ಅಳವಡಿಸಿ ಅಂತ ಕೇಳಿರ್ತಕ್ಕಂತಹ ನಿದರ್ಶನಗಳು ಯಾವುದಿದೆ ಸ್ನೇಹಿತರೆ? ಯಾರಾದರೂ ಕೇಳಿದಾರಾ? ಯಾರು ಕೇಳಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ತಗೊಂಡ್ರ ನಿದರ್ಶನಗಳಿದೆ. ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಕೇವಲ 2 ಕಿಲೋಮೀಟರ್ಗೆ 150 ರೂಪಾಯಿ ತನಕ ಬಿಲ್ ಮಾಡಿರ್ತಕ್ಕಂಥ ಕಂಪನಿಗಳಿದ್ದಾವೆ. ಅದನ್ನು ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಹಾಗಾದರೆ ನಾವೆಲ್ಲೂ ಕೂಡ ಟಿಪ್ಪನ್ನು ಅಳವಡಿಕೆ ಮಾಡಿ ಅಂತ ಕೇಳಿಲ್ಲ. ಇದನ್ನು ನಮ್ಮ ತಲೆ ಮೇಲೆ ಹಾಕುವಂತಹ ಕೆಲಸ ಕಾರ್ಯಗಳನ್ನು ಕಂಪನಿಗಳು ಚಾಚು ತಪ್ಪದೆ ಮಾಡ್ತಾ ಇದ್ದಾವೆ ಅಂತಕ್ಕಂತಹ ಆರೋಪವನ್ನು ನನ್ನ ಕಡೆಯಿಂದಲೂ ಕೂಡ ಮಾಡ್ತಾ ಇದ್ದೀವಿ. ಗ್ರಾಹಕರ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮುಂಗಡ ಟಿಪ್ ವ್ಯವಸ್ಥೆಯನ್ನು ಅನೈತಿಕ ಮತ್ತು ಶೋಷಣಾತ್ಮಕ ಅಂತ ಅವರು ಹೇಳಿದ್ದಾರೆ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ CCPA ಇದು ಒಂದು ಕಾಲಂ ಬರುತ್ತೆ ಪ್ರಕಾರ, ಸಾಮಾನ್ಯ ಸೇವೆ ಪಡೆಯಲು ಹೆಚ್ಚುವರಿ ಹಣ ಪಾವತಿಸುವಂತೆ ಗ್ರಾಹಕರ ಮೇಲೆ ಒತ್ತಡ ಸೃಷ್ಟಿಸುವ ಇಂತಹ ಪ್ರಾಂಪ್ಟ್ಗಳನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ನಿಯಮಗಳಿಗೆ ವಿರುದ್ಧವಾಗಿರ್ತದೆ. ಯಾವಾಗಲೂ ದರಗಳಲ್ಲಿ ಪಾರದರ್ಶಕತೆ ಇರಬೇಕು. ಮೋಟಾರ್ ವೆಹಿಕಲ್ ಆಕ್ಟ್ ಅಗ್ರಿಗೇಟರ್ ಗೈಡ್ಲೈನ್ಸ್ ಸೆಕ್ಷನ್ 14.15 ಪ್ರಕಾರವಾಗಿ ಟಿಪ್ ಎನ್ನುವುದು ಚಾಲಕರ ಸೇವೆಯ ಪ್ರಯಾಣಿಕರು ನೀಡುವ ಸ್ವಯಂ ಪ್ರೇರಿತ ಕೃತಜ್ಞತಾ ಮೊತ್ತವಾಗಿರುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಯಾವಾಗಲೂ ಕೂಡ ಅವರು ಕೊಡುವಂತಹ ಒಂದು ನಮ್ಮ ಸೇವೆಯನ್ನು ಒಪ್ಪಿಕೊಡುವಂತಹ ಒಂದು ವ್ಯವಸ್ಥೆ ಆಗಿರಬೇಕು ವಿನಃ ಒತ್ತಡ ಏರಿ ತಗೊಳ್ಳುವಂತಹ ಒಂದು ವ್ಯವಸ್ಥೆ ಆಗಿರಬಾರ್ದು ಅಂತಕ್ಕಂಥದ್ದು ಇದರ ಉದ್ದೇಶ. ಅದು ಸೇವೆ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಮಾತ್ರ ನೀಡುವ ಆಯ್ಕೆಯಾಗಿರಬೇಕು. ರೈಡ್ ಪಡೆಯಲು ಮುಂಗಡವಾಗಿ ಟಿಪ್ ನೀಡುವುದು ಕಡ್ಡಾಯ ಮತ್ತು ಪರೋಕ್ಷ ಷರತ್ತಿನಂತಿರಬಾರದು. ಹೊಸ ಟಿಪ್ ಮತ್ತು ಆಪ್ ನಿಯಮಗಳು: ಪ್ರಯಾಣ ಮುಗಿದ ನಂತರ ಮಾತ್ರ ಟಿಪ್. ಪ್ರಯಾಣ ಸಂಪೂರ್ಣವಾಗಿ ಮುಗಿದ ನಂತರ ಮಾತ್ರ ಆಪ್ನಲ್ಲಿ ಪ್ರಯಾಣಿಕರಿಗೆ ಟಿಪ್ ನೀಡುವ ಆಯ್ಕೆಯನ್ನು ತೋರಿಸಬಹುದು. ಪ್ಲಾಟ್ಫಾರ್ಮ್ ಶುಲ್ಕ ಇಲ್ಲ. ಅಗ್ರಿಗೇಟರ್ಗಳು ಟಿಪ್ ಮೊತ್ತದಲ್ಲಿ ಯಾವುದೇ ಕಮಿಷನ್ ಅಥವಾ ಪಾಲು ಪಡೆಯುವಂತಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಬ್ಬ ಗ್ರಾಹಕರು ಒಬ್ಬ ಚಾಲಕನ ಸೇವೆಯನ್ನು ನಂಬಿ 100 ರೂಪಾಯಿ ಟಿಪ್ಪನ್ನು ಅಳವಡಿಸಿದರೆ ಅದರಲ್ಲೂ ಕೂಡ ಕಮಿಷನ್ ಪಡೆಯುವಂತಹ ಕಂಪನಿಗಳ ಆಟೋಟೋಪಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಟಿಪ್ಪು ಅಂತಕ್ಕಂಥದ್ದು ಏನಿದೆ ಅದು ಸಂಪೂರ್ಣ ಹಕ್ಕು ಡ್ರೈವರ್ಗೇನೆ ಸಲ್ಲುತ್ತೆ. ಹಾಗಾಗಿ ಅದರ ಸಂಪೂರ್ಣ ಹೊಣೆಗಾರಿಕೆ ಅವನೇ ಆಗಿರ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದ ಕಮಿಷನನ್ನು ಪಡೆಯುವಂತಿಲ್ಲ ಅಂತೇಳಿ ಒಂದು ಕಂಡೀಷನ್ನ ಹಾಕಿದೆ. ಕಡಿಮೆ ಬೇಡಿಕೆಯ ಸಮಯದಲ್ಲಿಯೂ ಚಾಲಕರಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಪ್ಲಾಟ್ಫಾರ್ಮ್ಗಳು ಮೂಲ ದರಕ್ಕಿಂತ 50% ಕಡಿಮೆ ದರದಲ್ಲಿ ರೈಡ್ ನೀಡುವಂತಿಲ್ಲ. ಇದು ನಮಗೆ ವಿರೋಧ ಇದೆ. ಏಕೆಂದರೆ ಯಾವ ವ್ಯಕ್ತಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಸರ್ಕಾರ ಏನು ನಿಗದಿಪಡಿಸಿದೆ, ಈಗ ಉದಾಹರಣೆಗೆ ಆಟೋ ಚಾಲಕರಿಗೆ ಕಿಲೋಮೀಟರ್ಗೆ 18 ರೂಪಾಯಿ, ಮಿನಿಮಮ್ ದರವನ್ನು 36 ರೂಪಾಯಿ ಏನು ನಿಗದಿಪಡಿಸಿದೆ, ಇದಕ್ಕಿಂತ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಏಕೆಂದರೆ ಹಲವಾರು ಚಾಲಕರುಗಳು ಇವತ್ತು ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ನೀವು 50% ಕಡಿಮೆ ಕೊಡಬಾರ್ದು ಅಂತಂದರೆ ಅದನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂತಹ ಕಂಪನಿಗಳು ಚಾಲಕರುಗಳ ಮೇಲೆ ಶೋಷಣೆಯನ್ನು ಮಾಡುವಂತಹ ಸಮಯ ಜಾಸ್ತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಕೂಡ ತಾವು ಗಮನಿಸಬೇಕು ಅಂತೇಳಿ ನಾನು ಮೂಲಕ ಮನವಿ ಮಾಡ್ಕೊಳ್ತೇನೆ.
ರದ್ದುಪಡಿಸುವ ಶುಲ್ಕದಲ್ಲಿ ಸಮಾನತೆ ಇರಬೇಕು. ಪ್ರಯಾಣಿಕರಾಗಲಿ ಅಥವಾ ಚಾಲಕರಾಗಲಿ ಯಾವುದೇ ಮಾನ್ಯ ಕಾರಣವಿಲ್ಲದೆ ರೈಲು ರದ್ದುಪಡಿಸಿದರೆ ₹100 ಏನು ದಂಡ ಇತ್ತು. ಇದರ ಸಂಪೂರ್ಣ ದಂಡವನ್ನು ಚಾಲಕರುಗಳಿಗೆ ಎಲ್ಲ ಗ್ರಾಹಕರಿಗೆ ಕೊಡಬೇಕು ಅಂತಕ್ಕಂತಹ ವಿಚಾರವಾಗಿ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಇಂತಹ ಒಂದು ಕಾನೂನು ಕರ್ನಾಟಕದಲ್ಲಿ ಇನ್ನೂ ಕೂಡ ಬಂದಿಲ್ಲ. ಬಂದರೆ ಮುಂದಿನ ದಿನಗಳಲ್ಲಿ ಅದರ ಜವಾಬ್ದಾರಿಯನ್ನು ಚಾಲಕರುಗಳು ಮತ್ತು ಗ್ರಾಹಕರುಗಳು ಎರಡೂ ಜನರು ಕೂಡ ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆಂದರೆ ಇವತ್ತು ಚಾಲಕ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾನೆ ಮತ್ತು ಗ್ರಾಹಕರು ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲೊಂದು ಸಮಾನತೆಯನ್ನು ತೆಗೆದುಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಗ್ರಾಹಕಗಳ ಜೊತೆಯಲ್ಲಿ ಮತ್ತು ಚಾಲಕರುಗಳ ಜೊತೆಯಲ್ಲಿ ಕುಳಿತು ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಸ್ನೇಹಿತರೆ. ಏನೇ ಆಗಲಿ ಒಂದು ಟಿಪ್ಪು ಅಂತಕ್ಕಂಥದ್ದು ಏನಿದೆ, ಇವತ್ತು ಹಲವಾರು ಚಾಲಕರುಗಳ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡುವಂತಹ ಇಂತಹ ವ್ಯವಸ್ಥೆಯ ವಿರುದ್ಧವಾಗಿ ಕೇಂದ್ರ ಸಚಿವರು ಕೊನೆಗೂ ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಧ್ವನಿಯನ್ನು ಎತ್ತಿದ್ರು, ಆದರೆ ಅದು ಅಲ್ಲೇ ನಿಂತೋಗಿತ್ತು. ಆದರೆ ಈ ಬಾರಿ ಅದು ಬಂದು ನೇರವಾಗಿ ಕಂಪನಿಗಳ ಅಂಗಳಕ್ಕೆ ಬೀಳಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು.